ಸ್ವಾಗತ. ಬನ್ನಿ ಬೆಳ್ಳಿಗುಂಡೂಸ್ ಕಿಚನ್ಗೆ ಮತ್ತೊಮ್ಮೆ. ಇವತ್ತು ನಾವು ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಹಾಕೋದಿಲ್ಲ, ಹಾಗೆ ಮಾಡ್ತೀನಿ. ಹೇಗೆ ನೋಡೋಣ ಬನ್ನಿ. ಇದಕ್ಕೆ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಅದಕ್ಕೆ ಅವರೆಕಾಳು ಹಾಕೋತಾ ಇದ್ದೀನಿ. ಅವರೆಕಾಳು ಇದು ಫ್ರೋಝನ್ ಅಂದರೆ ನಾನು ಮನೆಯಲ್ಲೇ ತಂದು ಬಿಡಿಸಿಟ್ಕೊಂಡು ಫ್ರೋಝನ್ ಮಾಡಿ ಇಟ್ಕೊಂಡಿರ್ತೀನಿ, ಕಾಲದಲ್ಲಿ ತಂದು ಇಟ್ಕೊಂಡಿರ್ತೀನಿ. ಇದನ್ನು ಚೆನ್ನಾಗೆ ಒಂದು ಸತಿ ತೊಳ್ಕೊಂಡು ಬಿಡೋಣ. ತೊಳೆದ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ನೀರು ಹಾಕಿಬಿಟ್ಟು 1 ಡಬಲ್ ನೀರು ಹಾಕಿಬಿಟ್ಟು ಅದನ್ನು ಕುಕ್ಕರಲ್ಲಿ ಬೇಯಕ್ಕಿಟ್ಬಿಡೋಣ. ನಾನು ಯೂಶ್ವಲಿ ಈ ಅವರೆಕಾಳನ್ನ ಕಾಲದಲ್ಲಿ ತಂದುಬಿಟ್ಟು ಬಿಡಿಸಿ 6 ತಿಂಗಳು 8 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊತೀನಿ. ಬೇಕಾದಾಗ ಸ್ವಲ್ಪ ಯೂಸ್ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ, ಏನೂ ಆಗಿರೋದಿಲ್ಲ. ಈ ಕುಕ್ಕರು ಒಂದು ಸತಿ ಕೂಗೋ ಥರ ಆದರೆ ಸಾಕು. ಇಲ್ಲಿ ನಾನು ಮಿಕ್ಸೆಡ್ ತರಕಾರಿ ತೊಗೊಂಡಿದ್ದೀನಿ. ಚಪ್ಪರದವರೆಕಾಯಿ, ಹುರುಳಿಕಾಯಿ, ಹಾಗೆ ಆಲೂಗಡ್ಡೆ, ಗಡ್ಡೆಕೋಸು, ಈ ಥರದ್ದು. ನೀವು ಇನ್ನೂ ಯಾವ ತರಕಾರಿಗಳು ಬೇಕಾದರೂ ಇದಕ್ಕೆ ಸೇರಿಸ್ಕೋಬೋದು. ನಾನು ಬರೀ ಆಲೂಗಡ್ಡೆ ಮತ್ತು ಗಡ್ಡೆಕೋಸು ಇಂಥದನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು 6ರಿಂದ 7 ನಿಮಿಷ ನಾನು ಓವನಲ್ಲಿ ಬೇಯಿಸ್ಕೊತೀನಿ. ಒಂಚೂರು ನೀರು ಹಾಕೋತೀನಿ, ಅದಕ್ಕೆ ತುಂಬ ಬೇಡ. ಇದು ಕುಕ್ಕರಲ್ಲೇ ಇಟ್ಬಿಡ್ಬೋದು, ಬಟ್ ಇಟ್ಟರೆ ತುಂಬ ಮೆತ್ತಗೆ ಬೆಂದೋಗುತ್ತೆ, ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಇದನ್ನು ಹಾಗೆ ಓವನಲ್ಲಿ 6ರಿಂದ 7 ನಿಮಿಷ ಬೇಯಿಸ್ಕೊತೀನಿ. ಇದೆರಡೂ ಆಗೋ ಅಷ್ಟರೊಳಗೆ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊತೀನಿ. ಯೂಶ್ವಲಿ ಬಿಸಿಬೇಳೆ ಬಾತ್ಗೆ ನಾವು ಏನೇ ಮಾಡಿದ್ರೂ ಉಪ್ಪು, ಖಾರ, ಹುಳಿ ಇಂಥದ್ದೆಲ್ಲನೂ ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡೇ ಮಾಡಬೇಕು. ಅದಕ್ಕೋಸ್ಕರ ಎಣ್ಣೆ ಕೂಡ ಅಷ್ಟೇ. ನಾನಿಲ್ಲಿ ಒಂದು 2.5ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಕಾದ್ಮೇಲೆ ಇದಕ್ಕೆ ಹಿಂಗೆ ಹಾಕ್ಕೊಳ್ಳಿ. ಇಂಗು ಸಾಸಿವೆನೂ ಅಷ್ಟೇ ನನಗೆ ಇಷ್ಟ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಆಗಲಿ, ಎಣ್ಣೆ ಕಾಯೋತ್ಲು ಹಿಂಗೆ ಫುಲ್ಲು ಕರ್ಗೋಗುತ್ತೆ. ಎಂಥ ಪೇಸ್ಟ್ ತೊಗೊಂಡಿದ್ರು ಕೂಡ ಚೆನ್ನಾಗೆ ಕರ್ಗೋಗುತ್ತೆ. ಘಮ ಕೂಡ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊತೀನಿ. ಇದ್ರ ಜೊತೆಗೆ ಏನು ಮಾಡೋಣ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಈಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಫುಲ್ಲು ಚಟಪಟ ಅಂತ ಫುಲ್ಲು ಆಗಲಿ, ಚೆನ್ನಾಗಿ ಆಗೋಗುತ್ತೆ, ಚೆನ್ನಾಗಿರುತ್ತೆ. ಅರ್ಧಂಬರ್ಧ ಆಗಿದ್ದರೆ ಚೆನ್ನಾಗಿರಲ್ಲ. ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಒಗ್ಗರಣೆ ಮಾಡಬೇಡಿ. ಈಗ ಫುಲ್ಲು ಇದು ಆಗೋತ್ಲು ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. 1-2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಅದು ಕೂಡ ಅಷ್ಟೇ ಚೆನ್ನಾಗಿ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, ಇಂಗು, ಸಾಸಿವೆ ಇದೆಲ್ಲ ಎಣ್ಣೆಯಲ್ಲಿ ಬಾಡ್ತಾ ಇದ್ದಾಗ ಒಂದು ಒಳ್ಳೆ ಘಮ ಬರುತ್ತೆ. ಆ ಘಮ ಹೇಗಿರುತ್ತೆ ಅಂದರೆ ಹೊರಗಡೆ ನಿಂತಿರೋ ಮನುಷ್ಯನ ಕೂಡ ಒಳಗಡೆ ಕರ್ಕೊಂಡು ಬಂದುಬಿಡುತ್ತೆ. ಅಷ್ಟು ಘಮ ಪರಿಮಳ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಆಗೋತ್ಲು ಸ್ವಲ್ಪ ಉರಿ ಸಣ್ಣ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀವು ಈಗ ಹುಣಸೆ ರಸ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ನೆಲ್ಲಿಕಾಯಿ ದಪ್ಪ ಹುಣಸೆ ಹಣ್ಣು ತೊಗೊಂಡು ತಿಕ್ಕಾಗೆ ಗೊಜ್ಜು ಮಾಡ್ಕೊಂಡಿದ್ದೀನಿ. ಆ ರಸ ತೆಗೆದು ಇದಕ್ಕೆ ಹಾಕ್ಬಿಟ್ಟು ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಆಗಲಿ. ಚೆನ್ನಾಗಿ ಆಗೋತ್ಲು ಇದಕ್ಕೆ ನಾವು ಸ್ವಲ್ಪ ಬೆಲ್ಲ, ಖಾರದ ಪುಡಿ, ಉಪ್ಪು ಇದೆಲ್ಲನೂ ಸೇರಿಸ್ಕೊಳ್ಳೋಣ. ಈಗ ನೋಡಿ ಇದು ಆಗಲಿ. ಬಿಸಿಬೇಳೆ ಬಾತ್ ಯಾರಿಗಿಷ್ಟ ಇರಲ್ಲ ಅಲ್ವಾ? ಎಲ್ರಿಗೂ ಇಷ್ಟ ಆಗೋವಂಥದ್ದು. ನೋಡಿ, ನಾನು ಬೆಲ್ಲ ಹಾಕೋತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಸ್ವಲ್ಪ ಎಲ್ಲ ಮುಂದೆನೇ ಇರಬೇಕು ಅಂತ. ಸೊ ಬೆಲ್ಲ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಇರಲಿ. ನಾವು ಸಾರಿಗೆ ಇದಕ್ಕೆಲ್ಲ ಹಾಕ್ತೀವಲ್ಲ, ಅದಕ್ಕಿಂತ ಒಂದು ಚೂರು ಜಾಸ್ತಿನೇ ಬೇಕು ಇದಕ್ಕೆ. ಆವಾಗಲೇ ಅದು ರುಚಿ ಅನಿಸೋದು. ಯಾತಕ್ಕೆ ನಾವು ಎಲ್ಲ ಜಾಸ್ತಿ ಹಾಕ್ತೀವಿ? ಯಾಕೆ ಅಂದರೆ
ಬಿಸಿಬೇಳೆ ಬಾತಲ್ಲಿ ಎಲ್ಲ ಐಟಮು ಒಟ್ಟಿಗೆ ಹಾಕಿರೋದ್ರಿಂದ ಅದು ಉಪ್ಪು ಖಾರ ಎಲ್ಲ ಬೇಗ ಹೀರ್ಕೊಂಡು ಬಿಡುತ್ತೆ. ಆರಿದ ಮೇಲೆ ಎಷ್ಟೇ ಏನೇ ಮಾಡಿದರೂ ನಮ್ಗದು ಕಮ್ಮಿ ಅನಿಸುತ್ತೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಈಗೇನೇನಾಯಿತು, ಉಪ್ಪು, ಸ್ವೀಟು, ಹುಳಿ, ಇನ್ನೊಂದು ಮಿಕ್ಕಿರೋದೇನು, ಖಾರ. ಖಾರ ಕೂಡ ನಾವು ಮಾಡಿಟ್ಟಿರೋದಂಥದ್ದು ಬಿಸಿಬೇಳೆಬಾತ್ ಪುಡಿ ಇದೆ, ಹೋಮ್ ಮೇಡ್ ಬಿಸಿಬೇಳೆಬಾತ್ ಪುಡಿ, ಹೊರಗಡೆಯಿಂದ ತಂದಿರೋದಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚಾನಲಲ್ಲೇ ನಾವು ಮಾಡಿಟ್ಟಿದ್ದೀವಿ, ಹಾಕಿದ್ದೀವಿ. ಅಮ್ಮ ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ, ಮೈಲ್ಡಾಗಿದೆ. ಯಾವುದೇ ಥರದ್ದು ಮಸಾಲೆಗಳು ಸಿಕ್ಕಾಪಟ್ಟೆ ಹಾಕಿಲ್ಲ. ಅಂದರೆ ಚಕ್ಕೆ ಇರ್ಬೋದು, ಲವಂಗ, ಏಲಕ್ಕಿ, ಯಾವುದೇ ಥರದ್ದು ಹಾಕಿರೋದು ಅಷ್ಟೇ ಹದವಾಗಿ ಹಾಕಿ ಮಾಡಿರ್ತೀವಿ. ಸೊ ಮೈಲ್ಡಾಗಿರುತ್ತೆ. ಕಲರು ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾವು ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕೋತಾ ಇದ್ದೀನಿ. 3 ಟೀ ಸ್ಪೂನಷ್ಟು, ಗೋಪುರವಾಗೆ ಒಂದು 3 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಹಾಕಿ ಈಗ ಇದನ್ನು ಕಲಕ್ಕೊಂಬಿಡಿ. ಹೇಳಿದ್ನಲ್ಲ, ಯಾವುದೇ ಆದ್ರೂ ಕಲರು ತುಂಬ ಮ್ಯಾಟರ್ ಆಗುತ್ತೆ ನಮಗೆ ಅಂತ. ಸೊ ಇದು ಹಾಗೇನೆ, ಕಲರು ತುಂಬ ಮ್ಯಾಟರ್ ಆಗುತ್ತೆ. ತುಂಬ ಕೆಂಪಗಿರೋವಂಥ ನಿಮಗೆ ಬಿಸಿಬೇಳೆಬಾತ್ ಕೊಟ್ಟರೆ ತಿನ್ನಬೇಕು ಅನಿಸುತ್ತಾ? ಅಯ್ಯೋ ಏನಪ್ಪ ಹಿಂಗಿದೆ, ಖಾರನೋ ಏನೋ, ಅದೊಂದು ಖಾರ ಇಲ್ಲದೇ ಇದ್ದರೂ ಕೂಡ ನಿಮ್ಗೆ ಆ ಫೀಲ್ ಬರುತ್ತೆ. ಸೊ ಅದಕ್ಕೆ ಒಂಚೂರು ಏನು ಮಾಡೋಣ, ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿದಾಗ ಆ ರೆಡ್ ಕಲರ್ನ ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ ಚೂರು, ನಾಟ್ ಲೈಕ್ ಆರೆಂಜ್ ಅಂದರೆ ಆರೆಂಜ್ ಅಂತಲ್ಲ, ಸ್ವಲ್ಪ ಲೈಟಾಗಿ ರೆಡ್ ಕಲರು ಕಮ್ಮಿ ಆಗತ್ತೆ. ಸೊ ಆವಾಗ ನೋಡಿದ ತಕ್ಷಣ ಅಡುಗೆ ವಾವ್ ತಿನ್ನಬೇಕು ಅಂತ ಅನ್ನಿಸ್ಬೇಕು. ಆವಾಗಲೇ ನಮ್ಗೆ ಅದು ರುಚಿ ಅನಿಸೋದು. ಒಗ್ಗರಣೆ ಇದೆಲ್ಲ ತುಂಬ ಚೆನ್ನಾಗೆ ಹಾಕಿದರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಈಗ ನೋಡಿ, ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನು, ಕಾಯಿ ತುರಿ. ಇದು 1 ಕಪ್ಪಷ್ಟು ತೊಗೊಂಡು ಹಾಕಿದ್ದೀನಿ. ಅಂದರೆ ಒಂದು ಸೈಡ್ ಆಫ್ ಕೊಬ್ಬರಿ, ನಾವು ಚಿಪ್ಪು ಹೊಡೆದಾಗ ಒಂದು ಸೈಡ್ ಚಿಪ್ಪು ಫುಲ್ಲು ಹಾಕಿದ್ದೀನಿ ನಾನು. ಇದಕ್ಕೆ ನಾನು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಹಾಕ್ತಾಯಿಲ್ಲ. ಇದು ನಿಮಗೆ ನಾನು ಫಾಸ್ಟಿಂಗ್ ಫುಡ್ ತಿಂತೀನಿ ಅಂದಾಗ ಕೂಡ ನಾವು ಇದನ್ನು ತಿನ್ಕೋಬೋದು. ಲೈಕ್ ಏಕಾದಶಿಲಿ ನಾನು ಫಳಾಹಾರ ಮಾಡ್ತೀನಿ ಅಂತಂದರೆ ತಿನ್ಬೋದು. ಬಿಕಾಸ್ ನಾವು ಇದಕ್ಕೆ ಹೆಸರುಬೇಳೆ ಹಾಕಿರೋದ್ರಿಂದ ಐ ಥಿಂಕ್ ತಿನ್ಬೋದು ಅನ್ಕೋತೀನಿ. ತೊಗರಿಬೇಳೆ ಹಾಕಿಲ್ಲ. ಇದಕ್ಕೂ ನಾರ್ಮಲ್ ಬಿಸಿಬೇಳೆಬಾತ್ಗೂ ಅದೇ ಡಿಫ್ರೆನ್ಸು. ಇದಕ್ಕೆ ನಾವು ಹೆಸರುಬೇಳೆ ಹಾಕಿ ಮಾಡ್ತೀವಿ, ಆದರೆ ಅಲ್ಲಿ ನಾವು ತೊಗರಿಬೇಳೆ ಹಾಕ್ತೀವಿ ಪ್ಲಸ್ ಅಕ್ಕಿ ಹಾಕ್ತೀವಿ. ಈಗ ನೋಡಿ, ನಾನು ಅವಲಕ್ಕಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಕಪ್ಪಾಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ ನಾನು ತೊಳೆದ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ಇದನ್ನು ನಾನು ನೆನೆಸೋದಿಲ್ಲ ಯಾವುದೇ ಕಾರಣಕ್ಕೂ. ತೊಳೆದ್ಬಿಟ್ಟು ಚೆನ್ನಾಗಿ ಆ ಧೂಳೆಲ್ಲ ಏನಿರುತ್ತೆ ಅದೆಲ್ಲ ತೆಗೆದುಬಿಟ್ಟು ನೀರೆಲ್ಲ ಚೆಲ್ಲಿ ಇದನ್ನು ಹಾಗೆ ಇಟ್ಕೊತೀನಿ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ನೋಡಿ, ಇದು ಕುದೀತಾ ಇದೆ, ಅವಲಕ್ಕಿ ರೆಡಿ ಇದೆ. ಇನ್ನೇನು ಮಾಡ್ಕೊಂಡ್ಬಿಡೋದಲ್ವಾ. ಆ ಕಡೆ ಕುಕ್ಕರ್ ಕೂಗಿ ತಣ್ಣಗಾಗಿದೆ, ಮತ್ತು ತರಕಾರಿ ಕೂಡ ಆಗೋಗಿದೆ. ಸೊ ಇದನ್ನು ನಾನು ಸೈಡ್ಗೆ ಇಳಿಸಿಟ್ಕೊಂಡ್ಬಿಡ್ತೀನಿ ಬಾಣಲೆನ. ಈಗ ಇದೇ ಸ್ಟವ್ ಮೇಲೆ ನಾನು ಒಂದು ತಳ ದಪ್ಪ ಇರೋವಂಥ ಪಾತ್ರೆನ ಇಟ್ಕೊತೀನಿ. ನಾನು ಕುಕ್ಕರೇ ಇಟ್ಕೊತಾ ಇದ್ದೀನಿ. ಸೊ ತಳ ದಪ್ಪ ಇರೋವಂಥದ್ದು ಯಾವುದನ್ನು ಬೇಕಾದರೂ ಇಟ್ಕೋಬೋದು, ಯಾಕೆಂದರೆ ಬೇಗ ಹೊತ್ಕೊಂಡು ಬಂದುಬಿಡುತ್ತೆ, ಸೀದೋಗುತ್ತೆ. ಈಗ ನಾವು ಬೆಂದಿರೋ ಅಂಥ ಬೇಳೆ ಹಾಗೆ ಅವರೆಕಾಳು 2 ಇಟ್ಟಿದ್ವಲ್ಲ, ಅದನ್ನು ಹಾಕ್ಕೊಂಡ್ಬಿಡೋಣ. ನೋಡಿ, ನಾವೇನು ನೀರು ಇಟ್ಟಿದ್ದೀವಿ ಅದಿಷ್ಟು ಹಾಕ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ. ಈಗ ಇದಕ್ಕೆ ಏನು ಮಾಡೋದು, ಕರೆಕ್ಟ್ ನೀವು ಹೇಳಿದ್ದು, ಅವಲಕ್ಕಿನ ಸೇರಿಸ್ಕೊಂಬಿಡೋಣ. ಅವಲಕ್ಕಿನ ನೆನೆಸಿಲ್ಲ ಹೇಳಿದೆ ಅಲ್ಲ, ಬರೀ ತೊಳೆದಿಟ್ಕೊಂಡಿರೋದು. ನೋಡಿ, ಒಂದು ಸತಿ ಮಿಕ್ಸಪ್ ಮಾಡ್ಕೊಳ್ಳೋಣ ಈ ಥರ. ಅದು ಎಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಅಂದರೆ, ಈಗ ಅದು ನೆನಿತಾ ಬರುತ್ತಲ್ವ, ಇಲ್ಲಿ ತುಂಬ ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ನೀರು ಹಾಕಿದಷ್ಟು ಹೀರ್ಕೋತಾನೆ ಇರುತ್ತೆ ಅದು. ಸೊ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ. ತೀರಾ ಒಂಥರ ನೀರು ಆಗಿಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ನೋಡಿ, ಮಿಕ್ಸಾಗಿ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಆದರೂ ಇದಕ್ಕೆ ನೀರು ಸಾಕಾಗಲ್ಲ ನೋಡಿ. ಇದು ಮಿಕ್ಸಿಂಗ್ ಮಾಡಿದ್ದೀನಿ, ಆದರೂ ಕೂಡ ಎಲ್ಲ ಫುಲ್ ಮಿಕ್ಸಪ್ ಮಾಡಿಕೊಂಡಾಗ ನೀರು ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನೋ ಅಷ್ಟು ಹಂಗೆ ಇರುತ್ತೆ ನೋಡಿ.
ನೋಡಿ ಎಷ್ಟು ಗಟ್ಟಿ ಇದೆ. ಇದು ಅಲ್ದಿರ ಇದು ಆರಿದ ತಕ್ಷಣ ಏನಾಗುತ್ತೆ, ಇನ್ನೂ ಸ್ವಲ್ಪ ಗಟ್ಟಿಯಾಗೋಗುತ್ತೆ, ನೀರು ಹೀರ್ಕೊಂಬಿಡುತ್ತಲ್ಲ, ಇನ್ನೂ ಗಟ್ಟಿಯಾಗೋಗುತ್ತೆ. ಈಗ ನಾನು ಬೇಯಿಸಿಟ್ಕೊಂಡ್ರೆ ತರಕಾರಿ ಕೂಡ ಹಾಕ್ಕೊಂಡ್ಬಿಟ್ಟೆ. ಸೊ ಅಲ್ಲಿಗೇನಾಯಿತು, ಪ್ರತಿಯೊಂದೂ ರೆಡಿ ಆಗೋಯ್ತು ಹಾಕಿರೋದು. ನೋಡಿ ಎಷ್ಟು ಗಟ್ಟಿ ಇದೆ ಇವಾಗಲೇ. ಇದನ್ನು ಆರೋದಕ್ಕೆ ಬಿಟ್ಟರೆ ಇನ್ನೂ ಸಿಕ್ಕಾಬಟ್ಟೆ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡ್ಕೊಂಡು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಬೇಕು. ಒಂದೇ ಸತಿ ತುಂಬ ಹಾಕ್ಕೊಂಡು ಸಾರು ಮಾಡ್ಕೊಂಡಂಗೆ ಮಾಡ್ಕೊಂಬಿಡೋಕ್ಕಾಗೋದಿಲ್ಲ. ನೋಡಿ ಈಗ ಮತ್ತೆ ನೋಡಿ ಈ ನೀರು ಇಷ್ಟು ಸಾಕು ಅಂದ್ಕೋತೀನಿ ಅಲ್ವಾ. ನಾವು ನೋಡಿದ್ದೀವಲ್ವ ಹೋಟೆಲಲ್ಲಿ ಕೊಡೋದಿರ್ಬೋದು, ಇಲ್ಲ ಅಮ್ಮ ಮಾಡಿಕೊಟ್ಟಿರೋದಿರ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು. ಆ ಹದದಲ್ಲಿ ಇರಬೇಕು ನಮಗೆ. ನೋಡ್ಕೊಂಡು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ನಿಮ್ಮ ಇಷ್ಟ. ಬಟ್ ನನಗಿಷ್ಟ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಬೇಕಾದರೆ ನೀವು ಈ ಒಗ್ಗರಣೆ ಮಾಡ್ತೀವಲ್ಲ, ಆವಾಗ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಕೂಡ ಚೆನ್ನಾಗಿ ಅದ್ರ ಜೊತೆ ಹುರಿದು ಹಾಕ್ಕೋಬೋದು. ವಾವ್, ನೋಡಿ ರೆಡಿ ಆಗೋಯ್ತು. ಬಿಸಿಬೇಳೆಬಾತು ಕುದೀತಾ ಇದೆ. ಒಂದು ಕಡೆ ಮೊಸರು ಬಜ್ಜಿ ರೆಡಿ ಆಗೋಗಿದೆ. ಇನ್ನೇನು ತಡ, ತಟ್ಟೆಗೆ ಹಾಕ್ಕೊಂಡು ತಿನ್ನೋದೇ ಬಾಕಿ ಇರೋದು. ನೋಡಿ ಆಗೋಯ್ತು ಬಿಸಿಬೇಳೆಬಾತು. ತುಂಬ ಈಸಿ. ಇದು ಟೋಟಲಾಗಿ ಒಂದು 20ರಿಂದ 25 ನಿಮಿಷ ತೊಗೊಳುತ್ತೆ ಅಷ್ಟೇ, ತುಂಬ ಹೊತ್ತೇನು ತೊಗೊಳ್ಳೋದಿಲ್ಲ. ಸೊ ನಿಮಗೆ ಇದು ಡಬ್ಬಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಡಬ್ಬಿಗೆ ಮಾಡಬೇಕು ಅಂದಾಗ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಅಷ್ಟೇ. ಇದ್ರ ಮೇಲೆ ಒಂಚೂರು ತುಪ್ಪ, 1 ಸ್ಪೂನ್ ತುಪ್ಪ ಬಿಸಿಬೇಳೆ ಬಾತೊಳಗೆ ಸೇರಿಸ್ಕೊಂಡು ಮೊಸರು ಬಜ್ಜಿ ಜೊತೆ, ವಾವ್ ಸೂಪರ್ ಅಲ್ಲ. ನೋಡಿ ರೆಡಿಯಾಗಿದೆ. ನೀವು ಈ ಥರ ಒಂದು ಸತಿ ಮಾಡ್ಕೊಳ್ಳಿ. ಹೇಗಿತ್ತು ರುಚಿ ಅಂತ ಹೇಳಿ. ಇದು ವಿತೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್. ಹೇಗಿತ್ತು ಅಂತ ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿ. ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಥ್ಯಾಂಕ್ ಯು.